ನೋಡಿ, ಮಹಾರಾಷ್ಟ್ರದ ಸಂಭಾಜಿ ನಗರದಲ್ಲಿ ಮನಕೊಲುಕುವಂಥ ಒಂದು ಘಟನೆ ನಡೆದಿದೆ. ಮೊಬೈಲ್ ಫೋನಿಗೋಸ್ಕರ 3 ಜೀವಗಳು ಇವತ್ತು ಕಳೆದುಕೊಂಡು ಹೋಗಿವೆ. 3 ಜೀವಗಳು ಹೋಗಿ ಬಹಳ ಆಶ್ಚರ್ಯಕರ ಸಂಗತಿ. ಮೊಬೈಲ್ ಫೋನ್ ಏನೋ ಕೈತಪ್ಪಿ ಬಿದ್ದಿದೆ ಅಂತ ಕಾಣಿಸುತ್ತೆ. ಎತ್ತರದ ಬೆಟ್ಟದಿಂದ ಯುವಕನೊಬ್ಬ ಧುಮುಕಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಮಗನನ್ನ ರಕ್ಷಿಸಲು ಹೋಗಿ ತಂದೆ ಮತ್ತು ತಾಯಿ ಕೂಡ ಆಗಿದ್ದಾರೆ. ಪೋಷಕರ ಜೊತೆ ಮೊಬೈಲ್ ವಿಚಾರವಾಗಿ ಗಲಾಟೆಯನ್ನ ಮಾಡಿದ್ದನಂತೆ ಈ ಯುವಕ. ಗಲಾಟೆಯನ್ನ ಮಾಡಿ ಬೆಟ್ಟಕ್ಕೆ ಹೋಗಿದ್ದಾನೆ. ಬೆಟ್ಟಕ್ಕೆ ಹೋಗಿರುವಂತಹ ಯುವಕ ಈತ 19 ವರ್ಷದ ಪುತ್ರನನ್ನ ಹಿಂಬಾಲಿಸಿ ಬಂದ ಪೋಷಕರು ಬೇಡಪ್ಪ ಬೇಡ, ಏನು ಮಾಡಬೇಡ ಅಂತ, ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡ ಅಂತ ಆತನ ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಬೆಟ್ಟದ ಮೇಲೆ ನಿಂತು ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಬೆದರಿಕೆಯನ್ನು ಹಾಕಿದಂತೆ. ಹಾರಬೇಡ ಅಂತ ಪೋಷಕರು ಹೋಗಿ ಗ್ರಾಮಸ್ಥರಿಂದ ಮನವೊಲಿಕೆ ಮಾಡಿದ್ರು ಕೂಡ ಆತ ಕೇಳಲಿಲ್ಲ. ಅವನನ್ನ ತಡೆಯೋಕೆ ಹೋಗಿದ್ದಾರೆ. ಅವನ ಜೊತೆಯಲ್ಲಿಯೇ ತಂದೆ ತಾಯಿ ಕೂಡ ದುರ್ಮರಣವನ್ನ ಹೊಂದಿದ್ದಾರೆ. ಎಂತಹ ವಿಧಿ ಇದು, ಎಂತಹ ಕಾಲ ಬಂದು ಬಿಡ್ತಪ್ಪ. 9 ತಿಂಗಳು ಹೆತ್ತು ಹೊತ್ತು ಆ ಮಗನನ್ನ ಸಾಕಿ ಅವನ ಮೇಲೆ 1000 ಕನಸುಗಳನ್ನ ಕಂಡಿದ್ದಂತ ಆ ಪೋಷಕರು ಯಾವುದೋ ಒಂದು ಮೊಬೈಲ್ ವಿಚಾರಕ್ಕೆ ಆತ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾನೆ. ತನ್ನ ಕಣ್ಣೆದುರಿಗೆ ಮಗ ಸಾಯುವುದನ್ನ ನೋಡಕ್ಕಾಗದೆ ಪುತ್ರ ವ್ಯಾಮೋಹದಿಂದ ತಂದೆ ತಾಯಿ ಕೂಡ ಆತನ ರಕ್ಷಣೆಗೆ ಹೋಗಿ ಅವರು 3 ಜನ ಸಾವಿಗೀಡಾಗಿರುತ್ತಾರೆ. ಈ ಕಾಲದ ಮಕ್ಕಳ ಮೆಂಟಾಲಿಟಿ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಪೋಷಕರು ಒಂದಿಷ್ಟು ಅರಿತುಕೊಳ್ಳಬೇಕು. ಅದ್ರ ಬಗ್ಗೆ ಗಮನವನ್ನು ಹರಿಸಬೇಕು. ಸಣ್ಣ ಪುಟ್ಟ ಕ್ಷುಲ್ಲಕ ಕಾರಣಗಳಿಗೆ ಮಕ್ಕಳು ಇವತ್ತು ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ವಿಜುವಲ್ ಅಲ್ಲಿ ತೋರಿಸ್ತಾ ಇದ್ದೀವಿ. ಬೇಡ 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 ಅಂತ ಹೇಳಿದ್ರು. ನೋಡಿ, ಅವನ ಹಿಂದೆಯೇ ಆ ತಂದೆ ಕೂಡ ತಡೆಯಕ್ಕೆ ಹೋಗಿ ಅವರು ಕೂಡ ಬೆಟ್ಟದಿಂದ ಬಿದ್ದರು. ಅವರಿಬ್ಬರನ್ನು ನೋಡ್ತಾ ಇದ್ದಂತೆ ಆ ತಾಯಿಯೂ ಕೂಡ. ಆ ತಂದೆ ತಾಯಿ ಪೋಷಕರು ಸಾಕಿದಕ್ಕೆ ಕೊಂದು ಬಿಟ್ಟಿಯಲ್ಲಪ್ಪ ನೀನು ನಿನ್ನ ಅಪ್ಪ ಅಮ್ಮನನ್ನ, ನೀನೇನು ಆತ್ಮಹತ್ಯೆ ಮಾಡ್ಕೊಂಡೆ. ಹೌದು ಅಪ್ಪ, ಅವ್ರು ಏನ್ ಮಾಡಿದ್ರು ತಪ್ಪು? ನಿನ್ನನ್ನು ಸಾಕಿ ಸಲಹಿದ್ದೆ ತಪ್ಪ. ವಿಷಯಗಳು ತೋರಿಸ್ತಾ ಇದ್ದೀನಿ. ತಂದೆ ತಾಯಿ ಸಾಕಿದ್ದೆ ತಪ್ಪಾಯ್ತಾ? ನೋಡಿ, ಈಗಿನ ಮಕ್ಕಳ ಮೆಂಟಾಲಿಟಿ, ಜನರೇಷನ್ ಯಾವ ರೀತಿ ಇದೆ ಅಂತ ಹೇಳಿ ಪರಿಪರಿಯಾಗಿ ಬೇಡ್ಕೊಂಡಿದ್ದಾರೆ. ಬೇಡ, ಬಾ 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 ಬಾ. ಆದ್ರೂ ಕೇಳದೆ ಆತ ಸಾವಿಗೀಡಾಗಿರುವಂಥದ್ದು. ಆ ಬೆಟ್ಟ ಯಾವ ತರ ಇದೆ, ಆ ಪ್ರಪಾತ ಇಷ್ಟು ದೊಡ್ಡದಿದೆ ಅಂತ ಅಲ್ಲಿ ವಿಷುವಲ್ಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿಂದ ಬಿದ್ದರೆ ಮೂಳೆಗಳು ನೋಡಿ. ಈಗ ತಂದೆ ಮತ್ತು ಮಗ ಬಿದ್ದರು, ಅದರ ಬೆನ್ನಲ್ಲೇ ಆ ತಾಯಿ ಕೂಡ. ನೋಡಿ, ಈ ವಿಷುವಲ್ ಅಲ್ಲಿ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ತನ್ನ ಕಣ್ಣೆದುರಿಗೆ ತನ್ನ ಮಗ, ತನ್ನ ಹೆತ್ತ ಕರುಳು, ತನ್ನ ಮಗ ಸತ್ತ, ತನ್ನ ಗಂಡನು ಕೂಡ ಹಾರಿದ್ರು ಅನ್ನುವಂತ ಶಾಕ್ ಅಲ್ಲಿ ಆ ಮೇಲ್ಗಡೆಯಿಂದ ನೋಡಿ ಈಗ ಆ ತಾಯಿ ಕೂಡ ಬಿದ್ದಿರುವಂತ ಬಹಳ ಶೋಚನೀಯ ಘಟನೆ ನಡೆದಿದೆ. ಗಂಡ ಮಗ ಇಬ್ರು ಹೋದ್ರ ಮೇಲೆ ತಾನೇನಕ್ಕೆ ಬದುಕಲಿ ಅಂತ ಹೇಳಿ ಆ ತಾಯಿ ಕೂಡ ಪ್ರಪಾತಕ್ಕೆ ಹಾರಿದ್ದಾರೆ. ಸಾವಿಗೀಡಾಗಿರುವಂತಹ ಘಟನೆ ನಡೆದಿದೆ.